ನಮಸ್ಕಾರ ಎಲ್ಲರಿಗೂ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 2ನೇ ಸರ್ಗಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಹಿಂದಿನ ಇದೇ ಸರ್ಗದ ಮೊದಲನೇ ಭಾಗದ ವಿಡಿಯೋದಲ್ಲಿ ನಾವು ಯಾವ ರೀತಿ ವಾಲ್ಮೀಕಿ ಬೇಡನಿಂದ ಹತನಾಗಿ ಕೆಳಗೆ ಬಿದ್ದಂತಹ ಗಂಡು ಪಕ್ಷಿಯ ದುರ್ದಶೆಯನ್ನು ಹಾಗೆಯೇ ಅಳುತ್ತಿರುವಂತಹ ಹೆಣ್ಣು ಪಕ್ಷಿಯನ್ನು ನೋಡಿ ಅವರ ಮುಖದಲ್ಲಿ ಕರುಣಾರೂಪವಾದಂತಹ ವಾಣಿ ಶ್ಲೋಕ ರೂಪವಾಗಿ ಹೊರಹೊಮ್ಮಿತು ಅನ್ನುವಂಥದ್ದನ್ನು ನೋಡಿದ್ದೇವೆ. ಅದನ್ನು ಮುಂದುವರಿಸ್ತಾ ನಂತರದಲ್ಲಿ ವಾಲ್ಮೀಕಿ ಮಹರ್ಷಿಗಳು ವಿಧಿವತ್ತಾಗಿ ಆ ಉತ್ತಮ ತೀರ್ಥದಲ್ಲಿ ಸ್ನಾನವನ್ನು ಮಾಡ್ತಾರೆ ಹಾಗೂ ತನ್ನ ಬಾಯಿಯಿಂದ ಹೊರಟ ಶ್ಲೋಕದ ವಿಷಯವನ್ನು ಚಿಂತಿಸುತ್ತಾ ಆಶ್ರಮಕ್ಕೆ ಹೊರಟರು. ಅವರ ವಿನೀತ ಹಾಗೂ ಶಾಸ್ತ್ರಜ್ಞ ಶಿಷ್ಯ ಭರದ್ವಾಜನು ನೀರು ತುಂಬಿದ ಕಮಂಡಲುವನ್ನು ಎತ್ತಿಕೊಂಡು ಅವರ ಹಿಂದೆ ನಡೆದನು. ಶಿಷ್ಯನೊಂದಿಗೆ ಆಶ್ರಮಕ್ಕೆ ಬಂದಂತಹ ಧರ್ಮಜ್ಞ ಋಷಿ ವಾಲ್ಮೀಕಿಯವರು ಸುಖಾಸೀನರಾಗಿ ಬೇರೆ ಬೇರೆ ಮಾತುಗಳನ್ನು ಆಡುತ್ತಾ ಇದ್ದರೂ ಕೂಡ ಪ್ರಯತ್ನವಿಲ್ಲದೆಯೇ ತನ್ನ ಮುಖದಿಂದ ಹೊರಟಂತಹ ಮಾನಿಷಾದ ಎಂಬ ಶ್ಲೋಕದ ವಿಷಯವನ್ನು ಸ್ಮರಿಸ್ತಾ ಇದ್ದರು. ಅಷ್ಟರಲ್ಲಿ ಅಖಿಲ ವಿಶ್ವವನ್ನು ಸೃಷ್ಟಿಸುವ ಸರ್ವಸಮರ್ಥ ಮಹಾತೇಜಸ್ವಿ ಚತುರ್ಮುಖ ಬ್ರಹ್ಮದೇವರು ಮುನಿವರ ವಾಲ್ಮೀಕಿ ಮಹರ್ಷಿಯನ್ನು ನೋಡಲು ಅವರ ಆಶ್ರಮಕ್ಕೆ ಬರ್ತಾರೆ. ಅವರನ್ನು ನೋಡುತ್ತಾ ಇದ್ದ ಹಾಗೆ ಮಹರ್ಷಿ ವಾಲ್ಮೀಕಿಯವರು ತತ್ಕ್ಷಣ ಎದ್ದು ನಿಂತರು. ಅವರು ಮನ ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ಅತ್ಯಂತ ವಿಸ್ಮಿತರಾಗಿ ಕೈ ಜೋಡಿಸಿ ಸುಮ್ಮನೆ ಸ್ವಲ್ಪ ಹೊತ್ತು ನಿಂತು ಬಿಟ್ಟರು, ಏನನ್ನೂ ಮಾತನಾಡದಾದರು. ಬಳಿಕ ಅವರು ಅರ್ಘ್ಯ ಪಾದ್ಯಾದಿಗಳಿಂದ ಹಾಗೂ ಸ್ತೋತ್ರಾದಿಗಳಿಂದ ಭಗವಾನ್ ಬ್ರಹ್ಮದೇವರನ್ನು ಪೂಜಿಸ್ತಾರೆ. ಅವರ ಚರಣಗಳಲ್ಲಿ ವಿಧಿವತ್ತಾಗಿ ವಂದಿಸಿಕೊಂಡು ಅವರಲ್ಲಿ ಕ್ಷೇಮ ಸಮಾಚಾರವನ್ನು ಕೇಳುತ್ತಾರೆ. ಭಗವಾನ್ ಬ್ರಹ್ಮದೇವರು ಬಂದು ಪರಮೋತ್ತಮ ಆಸನದಲ್ಲಿ ವಿರಾಜಮಾನರಾಗಿ ವಾಲ್ಮೀಕಿ ಮಹರ್ಷಿಗಳಿಗೂ ಕುಳಿತುಕೊಳ್ಳಲು ನಿರ್ದೇಶನವನ್ನು ಕೊಡ್ತಾರೆ. ಬ್ರಹ್ಮದೇವರ ಆಜ್ಞೆಯನ್ನು ಪಡೆದು ವಾಲ್ಮೀಕಿಗಳು ಆಸೀನರಾಗ್ತಾರೆ. ಆಗ ಸಾಕ್ಷಾತ್ ಲೋಕ ಪಿತಾಮಹ ಬ್ರಹ್ಮದೇವರ ಎದುರಿಗೆ ಕುಳಿತಿದ್ರೂ ಕೂಡ ವಾಲ್ಮೀಕಿಗಳ ಮನಸ್ಸು ಆ ಕ್ರೌಂಚ ಪಕ್ಷಿಯ ವಧೆಯನ್ನು ಹಾಗೂ ತನ್ನ ಬಾಯಿಯಿಂದ ಬಂದಂತಹ ಮಾನಿಷಾದ ಶ್ಲೋಕವನ್ನೇ ಚಿಂತಿಸ್ತಾ ಇತ್ತು. ಅಯ್ಯೋ, ವೈರಭಾವವನ್ನೇ ಗ್ರಹಿಸಿದಂತಹ ಬುದ್ಧಿಯುಳ್ಳ ಪಾಪಾತ್ಮ ವ್ಯಾಧನು ಯಾವುದೇ ಅಪರಾಧವಿಲ್ಲದೆಯೇ ಮನೋಹರ ಕಲರವ ಮಾಡುತ್ತಿದ್ದ ಪಕ್ಷಿಯನ್ನು ಕೊಂದು ಬಿಟ್ಟನಲ್ಲ ಅಂತ ಯೋಚಿಸ್ತಾ ವಾಲ್ಮೀಕಿಗಳು ಕ್ರೌಂಚ ಹೆಣ್ಣು ಪಕ್ಷಿಯ ಆರ್ತನಾದವನ್ನು ಕೇಳಿ ನಿಷಾದನನ್ನು ಉದ್ದೇಶಿಸಿ ನುಡಿದ ಶ್ಲೋಕವನ್ನೇ ಮತ್ತೊಮ್ಮೆ ಪುನಃ ಬ್ರಹ್ಮದೇವರ ಮುಂದೆ ಹೇಳಿಕೊಳ್ತಾರೆ. ಅದನ್ನು ಪುನಃ ಉಚ್ಚರಿಸುವಾಗ ಮತ್ತೆ ಅವರ ಮನಸ್ಸಿನಲ್ಲಿ ತಮ್ಮ ಶಾಪದ ಅನೌಚಿತ್ಯವು ನೆನಪಾಗ್ತದೆ. ಆಗ ಅವರು ಶೋಕ ಮತ್ತು ಚಿಂತೆಯಲ್ಲಿ ಮುಳುಗಿ ಹೋಗ್ತಾರೆ. ಬ್ರಹ್ಮದೇವರು ಅವರ ಮನಸ್ಥಿತಿಯನ್ನು ಅರಿತುಕೊಂಡು ನಗುತ್ತಾ ಮುನಿವರ ವಾಲ್ಮೀಕಿಯ ಬಳಿ ಈ ರೀತಿಯಾಗಿ ಹೇಳ್ತಾರೆ. ಬ್ರಾಹ್ಮಣೋತ್ತಮನೇ, ನಿನ್ನ ಮುಖದಿಂದ ಹೊರಟಂತಹ ಈ ಛಂದೋಬದ್ಧ ವಾಕ್ಯವು ಶ್ಲೋಕರೂಪವೇ ಆಗಿದೆ. ನೀನು ಈ ವಿಷಯದಲ್ಲಿ ಸಂಶಯ ಪಡದೆ ಚಿಂತಿಸಬೇಡ. ನನ್ನ ಸಂಕಲ್ಪ ಅಥವಾ ಪ್ರೇರಣೆಯಿಂದಲೇ ನಿನ್ನ ಬಾಯಿಂದ ಇಂತಹ ವಾಣಿಯೂ ಹೊರಬಿದ್ದಿದೆ. ಮುನಿಶ್ರೇಷ್ಠನೇ, ಇದೇ ವಿಧವಾದ ತಂತ್ರಿಯ ಸಮನ್ವಿತ 4 ಪಾದಗಳುಳ್ಳ ಶ್ಲೋಕಗಳಿಂದ ನೀನು ರಾಮನ ಸಂಪೂರ್ಣ ಚರಿತ್ರೆಯನ್ನು ವರ್ಣಿಸು. ಪರಮ ಬುದ್ಧಿವಂತ ಭಗವಾನ್ ಶ್ರೀರಾಮನೇ ಪ್ರಪಂಚದಲ್ಲಿ ಎಲ್ಲರಿಗಿಂತ ದೊಡ್ಡ ಧರ್ಮಾತ್ಮ ಮತ್ತು ಧೀರ ಪುರುಷನಾಗಿದ್ದಾನೆ. ನೀನು ನಾರದರ ಮುಖದಿಂದ ಕೇಳಿದಂತೆಯೇ ರಾಮನ ಚರಿತ್ರೆಯನ್ನು ಚಿತ್ರಿಸು. ಬುದ್ಧಿವಂತನಾದ ಶ್ರೀರಾಮನ ವಿಷಯವಾಗಿ ಪ್ರಕಟವಾದ ಅಥವಾ ಅಪ್ರಕಟವಾದ ವೃತ್ತಾಂತವು ಹಾಗೂ ಲಕ್ಷ್ಮಣ, ಜಾನಕಿ ಹಾಗೂ ರಾವಣಾದಿ ರಾಕ್ಷಸರ ವಿಷಯವಾಗಿ ಎಲ್ಲರಿಗೂ ತಿಳಿದಿರುವ ಹಾಗೂ ತಿಳಿಯದೇ ಇರುವ ವಿಷಯಗಳೆಲ್ಲವೂ ನಿನಗೆ ಅಂಗೈ ನೆಲ್ಲಿಕಾಯಿಯಂತೆ ಗೋಚರವಾಗುತ್ತವೆ. ನೀನು ರಚಿಸಿದ ರಾಮಾಯಣ ಕಾವ್ಯದಲ್ಲಿ ಅಸತ್ಯವಾದದು ಸ್ವಲ್ಪವೂ ಇರಲಾರದು. ಆದುದರಿಂದ ನೀನು ಶ್ರೀರಾಮಚಂದ್ರನ ಪರಮ ಪವಿತ್ರ ಹಾಗೂ ಮನೋಹರವಾದ ಕಥೆಯನ್ನು ಶ್ಲೋಕಬದ್ಧವಾಗಿ ರಚಿಸು. ಯಾವತ್ ಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ. ಯಾವದ್ರಾಮಸ್ಯ ಚ ಕಥಾ ತ್ವತ್ಕೃತಾ ಪ್ರಚರಿಷ್ಯತಿ ತಾವದೂರ್ಧ್ವಮಧಶ್ಚ ತ್ವಂ ಮಲ್ಲೋಕೇಶು ನಿವತ್ಸ್ಯಸಿ. ಎಂದಿನವರೆಗೆ ಈ ಭೂಮಿಯಲ್ಲಿ ಪರ್ವತ, ಗಿರಿ, ದುರ್ಗಗಳು, ನದಿ, ಸರೋವರಗಳು ಇರುವವೋ
ಅಂದಿನವರೆಗೆ ಪ್ರಪಂಚದಲ್ಲಿ ರಾಮಾಯಣ ಕಥೆಯು ಲೋಕದಲ್ಲಿ ಪ್ರಚಾರವಿರುವುದು. ಅಲ್ಲಿಯ ತನಕ ನೀನು ಸ್ವೇಚ್ಛೆಯಾಗಿ ಮೇಲೆ ಕೆಳಗೆ ಹಾಗೂ ನಾನು ರಚಿಸಿದ ಎಲ್ಲ ಲೋಕಗಳಲ್ಲಿ ವಾಸ ಮಾಡಲು ಅರ್ಹನಾಗುವೆ. ಈ ರೀತಿಯಾಗಿ ಹೇಳಿ ಭಗವಾನ್ ಬ್ರಹ್ಮದೇವರು ಅಲ್ಲೇ ಅಂತರ್ಧಾನರಾದರು. ಅವರು ಕಣ್ಮರೆಯಾದ್ದನ್ನು ನೋಡಿ ಶಿಷ್ಯರ ಸಹಿತ ಪೂಜ್ಯರಾದ ವಾಲ್ಮೀಕಿ ಮುನಿಗಳಿಗೆ ಬಹಳ ವಿಸ್ಮಯವಾಗ್ತದೆ. ಅನಂತರ ಅವರ ಎಲ್ಲ ಶಿಷ್ಯರು ಆನಂದಿತರಾಗಿ ಪದೇ ಪದೇ ಮಾನಿಷಾದ ಎಂಬ ಶ್ಲೋಕವನ್ನು ಹಾಡ್ತಾರೆ ಮತ್ತು ಅವರು ಪರಮ ವಿಸ್ಮಿತರಾಗಿ ಪರಸ್ಪರ ಹೀಗೆ ಹೇಳಿಕೊಳ್ತಾರೆ. ನಮ್ಮ ಗುರುಗಳಾದ ಮಹರ್ಷಿಗಳು ಕ್ರೌಂಚ ಪಕ್ಷಿಯಿಂದ ದುಃಖಿತರಾಗಿ ಸಮಾನಾಕ್ಷರವುಳ್ಳ 4 ಚರಣಗಳಿಂದ ಕೂಡಿದ ವಾಕ್ಯವನ್ನು ಹಾಡಿದ್ದುದು ಅವರ ಹೃದಯದ ಶೋಕವಾಗಿತ್ತು. ಆದರೆ ಅದೇ ಅವರ ಬಾಯಿಯಿಂದ ಉಚ್ಚರಿತವಾಗಿ ಶ್ಲೋಕರೂಪವೇ ಆಯಿತು. ಇಲ್ಲಿ ಶುದ್ಧ ಅಂತಃಕರಣವುಳ್ಳಂತಹ ಮಹರ್ಷಿ ವಾಲ್ಮೀಕಿಯ ಮನಸ್ಸಿನಲ್ಲಿ ನಾನು ಇಂತಹ ಶ್ಲೋಕಗಳಲ್ಲೇ ಸಮಗ್ರ ರಾಮಾಯಣ ಕಾವ್ಯವನ್ನು ರಚಿಸುವೆನು ಎಂಬ ವಿಚಾರ ಬಂತು. ಇದನ್ನು ಯೋಚಿಸಿ ಉದಾರ ದೃಷ್ಟಿಯುಳ್ಳ ಯಶಸ್ವಿ ಮಹರ್ಷಿಗಳು ಭಗವಾನ್ ಶ್ರೀರಾಮಚಂದ್ರನ ಚರಿತ್ರೆಯನ್ನು ಸಾವಿರಾರು ಶ್ಲೋಕಗಳಲ್ಲಿ ಮಹಾಕಾವ್ಯವನ್ನು ರಚಿಸಿದರು. ಇದು ಅವರ ಕೀರ್ತಿಯನ್ನು ಹೆಚ್ಚಿಸುವುದಾಗಿದೆ. ಇದರಲ್ಲಿ ಶ್ರೀರಾಮನ ಉದಾರ ಚರಿತ್ರೆಗಳನ್ನು ಪ್ರತಿಪಾದಿಸುವಂತಹ ಮನೋಹರ ಪದಗಳ ಪ್ರಯೋಗ ಮಾಡಿದರು. ಮಹರ್ಷಿ ವಾಲ್ಮೀಕಿಗಳು ರಚಿಸಿದ ಈ ಕಾವ್ಯದಲ್ಲಿ ತತ್ಪುರುಷ ಮೊದಲಾದ ಸಮಾಸಗಳು, ದೀರ್ಘಗುಣ ಮೊದಲಾದ ಸಂಧಿಗಳು, ಪ್ರಕೃತಿ ಪ್ರತ್ಯಯ ಸಂಬಂಧದ ಯಥಾಯೋಗ್ಯ ಉಪಯೋಗವಾಗಿದೆ. ಇದರ ರಚನೆಯಲ್ಲಿ ಸಮತಾ ಇದೆ, ಪದಗಳಲ್ಲಿ ಮಾಧುರ್ಯವಿದೆ, ಅರ್ಥದಲ್ಲಿ ಪ್ರಸಾದ ಗುಣಗಳ ಹೆಚ್ಚಳವಾಗಿದೆ. ಭಾವುಕ ಜನರೇ, ಹೀಗೆ ಶಾಸ್ತ್ರೀಯ ಪದ್ಧತಿಗೆ ಅನುಕೂಲವಾದಂತಹ ಈ ರಘುವರನ ಚರಿತ್ರೆ ಮತ್ತು ರಾವಣವಧೆಯ ಪ್ರಸಂಗವನ್ನು ಮನಸ್ಸಿಟ್ಟು ಕೇಳಿರಿ. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣದ ಆದಿಕಾವ್ಯದ ಬಾಲಕಾಂಡದಲ್ಲಿ 2ನೇ ಸರ್ಗ ಪೂರ್ಣವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.